ಶಸ್ತ್ರಚಿಕಿತ್ಸೆ ಇಲ್ಲದೆ 5 ವರ್ಷದ ಮಗುವಿನ ಗಂಟಲಿನಲ್ಲಿದ್ದಂತಹ ಪ್ಲಾಸ್ಟಿಕ್ ಕ್ಲಿಪ್ ವೈದ್ಯರು ಹೊರತೆಗೆದಿರುವ ಘಟನೆ ನಡೆದಿರುವಂತಹದ್ದು ಯಾದಗಿರಿಯಲ್ಲಿ ಈ ಘಟನೆ ಸಂಭವಿಸಿದೆ. ಜಿಲ್ಲೆಯ ಗಡ್ಡೆ ಸೂಗೂರು ಗ್ರಾಮದ ಸಾಹೇಬರೆಡ್ಡಿ ಎಂಬುವರ 5 ವರ್ಷದ ಮಗ ಆಕಾಶ್ ಸೀರೆಗೆ ಹಚ್ಚುವ ಪ್ಲಾಸ್ಟಿಕ್ ಕ್ಲಿಪ್ ಅನ್ನು ನುಂಗಿದ್ದು ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡು ಉಸಿರಾಟದ ಸಮಸ್ಯೆ ಎದುರಿಸಿದ್ದಾನೆ. ಕೂಡಲೇ ಕುಟುಂಬಸ್ಥರು ನಾಯ್ಕೋಡಿ ಆಸ್ಪತ್ರೆಗೆ ದಾಖಲಿಸಿದ್ದು ಕಿವಿ ಮೂಗು ಗಂಟಲು ರೋಗ ತಜ್ಞ ಡಾಕ್ಟರ್ ರಾಹುಲ್ ಎಸ್ ನಾಯ್ಕೋಡಿ ನೇತೃತ್ವದಲ್ಲಿ ವೈದ್ಯರು ತಂಡ ಶಸ್ತ್ರಚಿಕಿತ್ಸೆ ಇಲ್ಲದೆ ಸ್ಕೋಪಿ ಮೂಲಕ ಪ್ಲಾಸ್ಟಿಕ್ ಕ್ಲಿಪ್ ಅನ್ನು ಯಶಸ್ವಿಯಾಗಿ ಹೊರತೆಗೆದು ಮಗುವಿನ ಪ್ರಾಣವನ್ನ ರಕ್ಷಣೆ ಮಾಡಿದ್ದಾರೆ. ಪಾಲಕರು ಚಿಕ್ಕ ಮಕ್ಕಳ ಕೈಗೆ ಸಣ್ಣ ಪುಟ್ಟ ವಸ್ತುಗಳನ್ನು ಕೊಡಬಾರದು. ಮಕ್ಕಳ ಗಂಟಲಿನಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಮಗುವಿನ ಪ್ರಾಣ ಹೋಗುವ ಸಂಭವ ಇರುತ್ತದೆ. ಆದ್ದರಿಂದ ಪಾಲಕರು ಜಾಗೃತಿ ವಹಿಸಿ ಎಂದು ವೈದ್ಯರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದು ಇಲ್ಲಾದ ಇಲ್ಲ ದೇಶದ ಕಳಿಸಿ ದೇಶದಾಗ 5 ವರ್ಷದ ಬಾಲಕ ಗಡೇಸೂರು ಗ್ರಾಮದ 5 ವರ್ಷದ ಬಾಲಕ ನಮ್ಮ ಆಸ್ಪತ್ರೆಯಲ್ಲಿ ಸೀರೆ ಪಿನ್ನು ನುಂಗಿಬಿಟ್ಟು ಶ್ವಾಸಕೋಶ ಮತ್ತೆ ಅನ್ನದ ನಳಿ ಬಂದಾಗಿ ಬಹಳ ತೀವ್ರ ಸೀರಿಯಸ್ ಕಂಡೀಷನ್ನಲ್ಲಿ ದಾಖಲೆ ಆಗಿದ್ದ. ನಮ್ಮ ಆಸ್ಪತ್ರೆಯ ತಂಡ ಈ ಬಾಲಕನ ಮೇಲೆ ಶಸ್ತ್ರಚಿಕಿತ್ಸೆ ಮಾಡಿ ಅವನಿಗೆ ಪ್ರಾಣಘಾತದಿಂದ ಅವನ ಪಿನ್ನನ್ನು ತೆಗೆದು ಅವನ ಪ್ರಾಣಘಾತದಿಂದ ಹೊರತೆಗೆಸಲಾಯಿತು. ತಂದೆ ತಾಯಿಗಳಿಗೆ ಒಂದು ವಿಶೇಷ ಸೂಚನೆ ಏನು ಅಂದರೆ, ಚಿಕ್ಕ ಮಕ್ಕಳಿಗೆ ಅವರ ಕೈಯಲ್ಲಿ ಆಡುವ ಆಟ ಸಾಮಾನುಗಳು ಇಲ್ಲ ಚಿಕ್ಕ ಚಿಕ್ಕ ಆಟ ಸಾಮಾನುಗಳು ಕೊಡಿಸ್ಬಾರ್ದು. ಮತ್ತೆ ನಾಣ್ಯಗಳನ್ನ ಕೊಡಬಾರ್ದು. 5 ರೂಪಾಯಿ 2 ರೂಪಾಯಿ 1 ರೂಪಾಯಿ ಬಂದಿಗಳನ್ನ ಕೊಡಬಾರ್ದು. ಅದನ್ನು ನುಂಗ್ಬಿಟ್ಟು ಗಂಟಲಲ್ಲಿ ಸಿಕ್ಬಿಟ್ಟು ಅವರಿಗೆ ಜೀವಘಾತ ಆಗುವ ಸಂದರ್ಭ ಬರಬಹುದು. 5 ವರ್ಷದ ಬಾಲಕ ಗಡೇಸೂರು ಗ್ರಾಮದ 5 ವರ್ಷದ ಬಾಲಕ ನಮ್ಮ ಆಸ್ಪತ್ರೆಯಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.